ಮಳನೀರು ಕೊಯ್ಲು ಕಡ್ಡಾಯ ನಗರಸಭೆ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಮನೆಗಳಿಗೆ ಮಳನೀರು ಕೊಯ್ಲು ಕಡ್ಡಾಯ ನೆಲಮಂಗಲ ನಗರಸಭೆ ಆದೇಶ. ನೀರಿನ ಅಭಾವ ತಪ್ಪಿಸಲು ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಗರಸಭೆ ಮುಂದಾಗಿದೆ. ಹಳೆ ಮತ್ತು ಹೊಸ ಮನೆಗಳಿಗೆ ಮಳನೀರು ಕೊಯ್ಲು ಕಡ್ಡಾಯ ಎಂದು ನಗರಸಭೆ ಘೋಷಿಸಿದ್ದು, ಜಾಗೃತಿ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ನೆಲಮಂಗಲ ನಗರದಲ್ಲಿ ಜನಸಂಖ್ಯೆ ಮತ್ತು ವಸತಿ ಸಂಕೀರ್ಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರ ನೀರಿನ ಅಭಾವ ಎದುರಾಗುವ ಆತಂಕವಿದೆ. ಈ ಹಿನ್ನೆಲೆಯಲ್ಲಿ ನಗರಸಭೆ ಮಳನೀರು ಕೊಯ್ಲು ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿತು. ತಾಲೂಕು ಕಚೇರಿ ಮುಂಭಾಗ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರಸಭೆ ಆಯುಕ್ತ ಗಂಗಾಧರ್, ನಗರಸಭೆ ವ್ಯಾಪ್ತಿಯ ಅನೇಕ ಕೊಳವೆ ಬಾವಿಗಳು ನೀರಿಲ್ಲದೆ ನಿಷ್ಕ್ರಿಯಗೊಂಡಿವೆ. ಪ್ರತಿಯೊಬ್ಬರೂ ಮನೆಗಳಲ್ಲಿ ಮಳನೀರು ಸಂಗ್ರಹಣೆ ಮಾಡುವುದು ಅತ್ಯಗತ್ಯ ಎಂದು ತಿಳಿಸಿದರು. ಹಳೆ ಮನೆಗಳು ಹಾಗೂ ಮುಂದೆ ನಿರ್ಮಾಣವಾಗುವ ಎಲ್ಲಾ ಹೊಸ ಕಟ್ಟಡಗಳಿಗೂ ಮಳನೀರು ಕೊಯ್ಲು ಅಳವಡಿಕೆ ಕಡ್ಡಾಯ ಎಂದು ಅವರು ಸ್ಪಷ್ಟಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಗರಸಭೆ ಕಮಿಷನರ್ ಗಂಗಾಧರ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಳನೀರು ಕೊಯ್ಲಿಗೆ ಆದ್ಯತೆ ನೀಡುತ್ತಿವೆ. ಸಾರ್ವಜನಿಕರು ಇದರ ಮಹತ್ವ ಅರಿತು ಸಹಕರಿಸಬೇಕು. ಅಭಿಯಾನದ ಅಂಗವಾಗಿ ನಗರದ ಎಲ್ಲಾ ವಾರ್ಡುಗಳಲ್ಲಿ ಸಂಚರಿಸುವ ಮಳನೀರು ಕೊಯ್ಲು ಮಾದರಿ ಪ್ರಚಾರ ವಾಹನಕ್ಕೆ ನಗರಸಭೆ ಅಧ್ಯಕ್ಷ ಎನ್ ಗಣೇಶ್ ಮತ್ತು ಆಯುಕ್ತ ಗಂಗಾಧರ್ ಅವರು ಹಸಿರು ನಿಶಾನೆ ತೋರಿಸಿದರು. ಸಾರ್ವಜನಿಕ ಸಜ್ಜನಿಗೆ ನನ್ನ ಪ್ರಣಾಮಗಳು. ಇದು ಹೊಸದಲ್ಲ. 5ನೇ ಕ್ಲಾಸ್ ಮಕ್ಕಳು ಬುಕ್ಕಲ್ಲಿ ಓದಿದ್ರು ಮಳೆ ನೀರಿನ ಕೊಯ್ಲಿದೆ. ನಮ್ಮ ಜನರು ಇದನ್ನು ಅಳವಡಿಸ್ಕೊಂತಿಲ್ಲ. ಯಾಕಂದರೆ ಮುನ್ಸಿಪಾಲ್ಟಿ ಇದೆ ಅಥವಾ ಗ್ರಾಮ ಪಂಚಾಯತಿ ಇದೆ, ನೀರಿನ ಸಪ್ಲೈ ಈಸಿಯಾಗಿ ಕೊಡ್ತಾರೆ. ಆ ನೋವು ಗೊತ್ತಾಗ್ತಾ ಇಲ್ಲ. ಈಗ ನಮಗೆ ನೆಲಮಂಗಲ ನಗರಸಭೆ ವ್ಯಾಪ್ತಿನಲ್ಲಿ ನೀರಿನ ಸಮಸ್ಯೆ ನಮ್ಗೆ ಅರಿವಾಗಿದೆ. ಸೊ ಹಾಗಾಗಿ ನೀರನ್ನು ಸಪ್ಲೈ ಮಾಡೋಕ್ಕಾಗ್ತಿಲ್ಲ. ಅದ್ರ ಬವಣೆ ಎಷ್ಟು ಅಂತ ನಮಗೆ ಗೊತ್ತಿದೆ. ನಮ್ಮ ಇಂಜಿನಿಯರ್ ಆದಂತಹ ನಮ್ಮ ಜಗದೀಶ್ ಅವರು, ನಮ್ಮ AWR ಆದಂಥ ತಿಮ್ಮೇಗೌಡರು, ನಮ್ಮ ಸಿವಿಲ್ ಇಂಜಿನಿಯರ್ ಆದಂಥ ಶ್ರೀನಿವಾಸ್ ಮತ್ತು ನಮ್ಮ ಪ್ರಿಯರಚನಾ, ನಮ್ಮೆಲ್ಲ ವಾಟರ್ ಮ್ಯಾನ್ಗಳು, ನಮ್ಮ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಇವತ್ತು ಈ ಒಂದು ಮಳೆ ನೀರಿನ ಕೊಯ್ಲಿನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರಿಂದ ಉಂಟಾಗುವ ಲಾಭಗಳು, ಅದನ್ನು ಅಳವಡಿಸ್ಕೊಳ್ಳಲೇಬೇಕು. ಅಳವಡಿಸ್ಕೊಳ್ಳಲಿಲ್ಲ ಅಂತಂದರೆ ನಾವು ಮುಂದಿನ ಪೀಳಿಗೆಗೆ ಬೇಕಾದಂಥ ನೀರಿನ ಸೌಲಭ್ಯವನ್ನು ಕಲ್ಪಿಸಿಕೊಡೋದಕ್ಕಾಗೋದಿಲ್ಲ. ಭಗೀರಥ ಮಾಸ್ತ್ರಿಗಳು ತಮ್ಮ ಹಿಂದಿನ ಪೂರ್ವಿಕರ ಸದ್ಗತಿಗೋಸ್ಕರವಾಗಿ ಗಂಗಾ ಮಾತೆಯನ್ನು ಭೂಮಿಗೆ ತಗೊಂಬಂದರು. ನಾವುಗಳು ನಮ್ಮ ಮುಂದಿನ ಪೀಳಿಗೆ ಜನಗಳಿಗೆ ನೀರು ಕೊಡಬೇಕು ಅಂತ ಭಗೀರಥ ಪ್ರಯತ್ನ ಮಾಡಬೇಕಾಗೈತೆ. ಆ ಭಗೀರಥ ಪ್ರಯತ್ನಗಳಲ್ಲಿ ಈ ಒಂದು ಮಳೆ ನೀರಿನ ಕೊಯ್ಲು ನಿಜವಾಗಿ ಭಾರಿ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಮನೆಯಲ್ಲೂ ಕಟ್ಟಿರೋವಾಗಲಿ ಕಟ್ತಾ ಇರೋವಾಗಲಿ ಮಳೆ ನೀರಿನ ಕೊಯ್ಲನ್ನು ಅಳವಡಿಸಿಕೊಳ್ಳದೇ ಇದ್ದರೆ ನಾನು ಇವತ್ತೇ ಪತ್ರ ಬರೀತೀನಿ. ಈಗ ಆಲ್ರೆಡಿ ಬರೆದಿದ್ದೀವಿ. NDA ಪತ್ರ ಬರೀತೀವಿ. ಅನುಮೋದನೆ ಕೊಡಬೇಕಾದ್ರೆ ಮಳೆ ನೀರಿನ ಕೊಯ್ಲು ಅದರಲ್ಲಿ ಇದ್ದರೆ ಮಾತ್ರ ಅನುಮೋದನೆ ಕೊಡಿ ಅಂತ. ಅದನ್ನು ಕಂಪಲ್ಸರಿ ಈಗ ಆಲ್ರೆಡಿ ಇದೆ. OC ಕೊಡೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಮುಂದೆ ಎದುರಾಗುವ ಅಥವಾ ಪ್ರಸ್ತುತ ಸಂದರ್ಭದಲ್ಲಿ ಉಂಟಾಗಿರುವ ಪರಿಸ್ಥಿತಿಯನ್ನು, ನೀರಿನ ಸಮಸ್ಯೆಯ ಪರಿಸ್ಥಿತಿಯನ್ನು ನಾವು ವ್ಯವಸ್ಥಿತವಾಗಿ ನಿಭಾಯಿಸೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಪ್ರತಿಯೊಂದು ವಾರ್ಡ್ನರೂ ವಿನಾಕಾರಣ ಆಫೀಸ್ ಹತ್ರ ಬಂದು ತಮಟೆ ಬಡಿತಾರೆ. ನಾವು ಅತಿ ಶುದ್ಧವಾಗಿರ್ತಕ್ಕಂತಹ ನೀರು ಅಂತ ಏನು ಕಳಿತೀವಿ, ಮಳೆ ನೀರಿನಲ್ಲಿ ಮಳೆ ರೂಪದಲ್ಲಿ ಬಿದ್ದಂಥ ನೀರು ಹರಿದು ರಾಜಕಾಲುವೆ ಸೇರಿ ಯಾವುದೋ ಕೆರೆ ಕುಂಟೆ ಸೇರ್ಕೊಂಡು ಫೋಲ್ ಆಗ್ತಾಯಿದೆ. ನಿಮ್ಗಳು ಜವಾಬ್ದಾರಿಯುತ ನಾಗರಿಕರಾಗಿ ವರ್ತಿಸಬೇಕು ಅಂತೇಳಿ ಪ್ರಾರ್ಥನೆ. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರು, ಅಧಿಕಾರಿಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಮಳನೀರನ್ನು ಸಂಗ್ರಹಿಸಿ ಭವಿಷ್ಯದ ನೀರಿನ ಬಿಕ್ಕಟ್ಟಿನಿಂದ ಪಾರಾಗೋಣ. ನೆಲಮಂಗಲ ನಗರಸಭೆಯ ಈ ಅಭಿಯಾನಕ್ಕೆ ಸಾರ್ವಜನಿಕರು ಕೈಜೋಡಿಸಬೇಕು. ನಮಸ್ಕಾರ. ಫಾರ್ಮ್ಲ್ಯಾಂಡ್ ರೈನ್ ವಾಟರ್ ಕಂಪನಿಯಿಂದ ಬಂದಿದ್ದೀವಿ ನಾವು. ಇದು ಮಳೆ ನೀರು ಕೊಯ್ಲು ಮಾಡುವಂಥದ್ದು. ನಿಮಗೆ ಏನು ಮಳೆ ಬಂದಾಗ ಟೆರಸ್ ಮೇಲಿಂದ ನೀರು ಬರುತ್ತೆ, ಅದನ್ನೆಲ್ಲನೂ ಇನ್ಲೆಟ್ ಕನೆಕ್ಟ್ ಮಾಡಬೇಕು. ಅಂದರೆ ಒಂದು ಚಾನಲ್ ಥರ ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಅದನ್ನ ಫಿಲ್ಟರ್ ಇನ್ಲೆಟ್ ಕನೆಕ್ಟ್ ಮಾಡಿದ್ರೆ ಒಳಗಡೆ ಫಿಲ್ಟರ್ ಆಗುತ್ತೆ. ನಿಮಗೆ ಫಿಲ್ಟರಿಂದ ಅದರಿಂದ ಇಲ್ಲಿ ಕ್ಲೀನ್ ವಾಟರ್ ಬರುತ್ತೆ. ಕಸ ಎಲ್ಲ ಆಟೋಮೆಟಿಕ್ ಕೆಳಗಡೆ ಹೋಗುತ್ತೆ. ಕೆಲವೊಬ್ರು ಅಂತಾರೆ ಕಸವನ್ನು ಒಟ್ಟಿಗೆ ಬಂದ್ಬಿಡುತ್ತೆ ಅಂತ. ಬೇಕಾದ್ರೆ ಸರ್ಫ್ ಹಾಕಿ ಟ್ರೈ ಮಾಡ್ತಾರೆ. ಸರ್ ಟ್ರೈ ಮಾಡಿ. ಫಿಲ್ಟರ್ ಇದು ಫಿಲ್ಟರ್ ಆಗಿ ಬರೀ ವಾಟರೇ ಬರ್ತಾ ಇರುತ್ತೆ, ಕಸ ಯಾವುದು ಬರೋದಿಲ್ಲ. ಅದರಿಂದ ಕಸ ಕೆಳಗಡೆ ಬಂದ್ಬಿಡುತ್ತೆ. ನಾನು ಹಾಕಿದಂತ ಎಲೆ ಇಲ್ಲಿ ಕೆಳಗಡೆ ಬಂದಿದೆ. ಅಂದ್ರೆ ವಾಟರ್ ಮಾತ್ರ ಕ್ಲೀನ್ ಆಗಿ ಬರುತ್ತೆ, ನೀರು ಕ್ಲೀನ್ ಆಗಿ ಬರುತ್ತೆ, ಕಸ ಯಾವುದು ಬರೋದಿಲ್ಲ, ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ ಆಟೋಮೆಟಿಕ್. 10 ವರ್ಷದ ಗಂಟೆ ಇದು ವ್ಯಾರಂಟಿ ಇರುತ್ತೆ. ಒಳಗಡೆ ಇರೋ ಫಿಲ್ಟರ್ ಮಾತ್ರ 2 ಸಲ ಕ್ಲೀನ್ ಮಾಡ್ಕೊಳ್ಬೇಕು ಇಯರ್ಲಿ ನೀವು 2 ಟೈಮ್ಸ್. ಇಲ್ಲ ಮಳೆ ಬರೋಕ್ಕಿಂತ ಮುಂಚೆ ಮಾಡ್ಕೊಳ್ಳಿ, ಮಳೆ ಆದ್ಮೇಲೆ ಆದ್ರೂ ಮಾಡ್ಕೊಳ್ಳಿ. 6 ಮಂತ್ಸ್ ಒಂದ್ಸಲ ಮಾಡ್ಕೊಳ್ತಾರೆ. ನಿಮ್ದು ಟೆರೆಸ್ ಫುಲ್ ಕ್ಲೀನ್ ಇದೆ, ಯಾವ್ದೋ ಕಸ ಗಿಸ ಇರಲ್ಲ, ಅಕ್ಕಿ ಪಿಕ್ಕಿ ಹೋಗಿ ಗಲೀಜ್ ಮಾಡಲ್ಲ ಅಂದ್ರೆ ಕುಡಿಯಕ್ಕೆ ಯೂಸ್ ಮಾಡ್ಬೋದು. ಅಕ್ವಾಗಾರ್ಡ್ ಯೂಸ್ ಮಾಡ್ಕೊಂಡು. ಉದಾಹರಣೆಗೆ ಸ್ಟಾರ್ಟಿಂಗ್ ಅಲ್ಲಿ ಮಳೆ ಬಂತು, ಅಕ್ಕಿ ಪಿಕ್ಕಿಗಳೆಲ್ಲ ಇಕ್ಕಿರ್ತದೆ, ಮೇಲ್ಗಡೆ ಕ್ಲೀನ್ ಮಾಡಿರಲ್ಲ. ಓಕೆ ಸರ್. ಇಮಿಡಿಯೇಟ್ ಅದು ಹಿಂದೆನೆ ಬಿಟ್ಟಿದ್ದ ನೀರನ್ನ ಹಂಗೆ ಬಿಟ್ಕೊಂಡ್ಬಿಡ್ಬೋದಾ ಅಥವಾ ನಾವೇನ ಹೊರಗಡೆ ಚೆಲ್ಲ? ಆಲ್ಟರ್ನೇಟಿವ್ಗೆ ಸ್ವಲ್ಪ ಒಂದು ಗೇಟ್ ವಾಲ್ ತರ ಹಾಕೊಂಡು 15 ನಿಮಿಷ ಸ್ಟಾರ್ಟಿಂಗ್ ಬಿಟ್ಬಿಡಿ ಸೈಡ್ಗೆ. ಅದಾದ್ಮೇಲೆ ಗೇಟ್ ವಾಲ್ ಆಫ್ ಮಾಡ್ಕೊಂಡು ಸಂಪಕ್ಕೆ ಬಿಟ್ಕೊಳ್ಳಿ, ಬೋರ್ವೆಲ್ ಬಿಟ್ಕೊಳ್ಳಿ. ಆಮೇಲೆ ನೀರನ್ನ ನಾವು ಕುಡಿಯೋದಕ್ಕೆ ಬಳಸ್ಬೋದು ಸರ್ ನೀವು. ಓಕೆ ಓಕೆ. ಈಗ ನೀವು ಬಂದಿದ್ರ ನಿಮ್ಮ ಕಂಪನಿಯಿಂದ ಈ ಮಳೆ ನೀರನ್ನ ಕೊಯ್ಲು ಸಿಸ್ಟಮ್ ಅನ್ನು ಅಳವಡಿಸ್ಕೊಬೇಕು ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ? ಹೌದು ಸರ್. ಅಳವಡಿಸ್ಕೊಳ್ಳೋದ್ರಿಂದ ಲಾಭ ಏನೇನಾಗುತ್ತೆ ಅಂತ ನಿಮ್ಮ ಇದು? ಸರ್ ಲಾಭ ಏನಾಗುತ್ತೆ? ಬೋರ್ವೆಲ್ ಬಿಟ್ಕೊಳ್ತೀವಿ ಅಂದ್ರೆ ಬೋರ್ವೆಲ್ ಸಾಮಾಜಿಕವಾಗಿ ಒಂದು ಮನೆಗೆ ಸಂಬಂಧಪಟ್ಟಂಗೆ ಅಥವಾ ಸಾಮಾಜಿಕವಾಗಿ ಮಳೆ ನೀರಿನ ಕೊಯ್ಲನ್ನ ಅಳವಡಿಸ್ಕೊಳ್ಳೋದ್ರಿಂದ ಆಗುವಂತ ಲಾಭಗಳು ಏನು?
ಬೇಸಿಗೆ ಟೈಮಲ್ಲಿ ನೀರು ಚೆನ್ನಾಗಿ ಸಿಗುತ್ತೆ ನಿಮಗೆ, ಯಾವುದೇ ತೊಂದರೆ ಆಗೋದಿಲ್ಲ. ಅರ್ಥ ಆಯ್ತು ಅಂತ ಬೋರ್ವೆಲ್ ಬಿಟ್ಕೊಳ್ಳೋದ್ರಿಂದ ಬೇಸಿಗೆ ಟೈಮಲ್ಲಿ ನೀರು ಚೆನ್ನಾಗಿ ಸಿಗುತ್ತೆ ಬೋರ್ವೆಲ್ ಅಲ್ಲಿ. ಮತ್ತೆ ನಿಮ್ ಸಂಪ್ ಇಟ್ಕೊಂಡು ಸಂಪಕ್ಕೆ ತುಂಬಿಸ್ಕೊಂಡ್ರೆ ಕಾರ್ಪೊರೇಷನ್ ನೀರು ತಗೊಳ್ಳೋದು ತಪ್ಪುತ್ತೆ ನಿಮ್ಗೆ ಪ್ರತಿ ವರ್ಷ. ಮುನ್ಸಿಪಾಲಿಟಿಯಿಂದ ನೀರ್ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ ಅಂತ ಹೇಳ್ತಾವ್ರೆ. ಹೌದು, ಗ್ರೌಂಡ್ ಲೆವೆಲ್ ಅಲ್ಲಿ ವಾಟರ್ ಕೆಪಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. 1000 ಅಡಿಗೆ ಹೋಗ್ತಿದ್ದು 400-300 ಅಡಿಗೆ ನೀರು ಸಿಗುತ್ತೆ ನಿಮ್ಗೆ ಅವಾಗ. ಅಂತರ್ಜಲದ ನೀರು ಮಟ್ಟ ಅಂತರ್ಜಲ ಬೋರ್ ಕೊರ್ಸಿದ್ರೆ 1300 ಅಡಿಗೆ ನಾವು ಕೊರ್ಸಿದ್ರು ಬೋರ್ ನೀರು ಸಿಗ್ತಾ ಇಲ್ಲ ಅನ್ನೋದು ಒಂದ್ 500-600 ಅಡಿಗೆ ಬರ್ತದೆ. ಹೌದು ಸರ್. ಓಕೆ, ಆಮೇಲೆ ಇನ್ನೇನಾಗತ್ತೆ ಲಾಭ? ವರ್ಷವಿಡೀ ನೀರು ಚೆನ್ನಾಗಿ ಸಿಗ್ತಾ ಇರುತ್ತೆ ನಿಮ್ಗೆ, ಯಾವುದೇ ನೀರು ತೊಂದರೆ ಆಗೋದಿಲ್ಲ ಅವಾಗ. ಓಕೆ, ಅದನ್ನ ಬಿಟ್ಟು ಇನ್ನೇನ್ ಪ್ರಯತ್ನ ಇದೆ? ಏನಿಲ್ಲ ಸರ್, ಇದು ಫಿಲ್ಟರ್ ಕಾಸ್ಟ್ ಬಂದು 8500 ಇದೆ. ಏನು ಮೋರಿಗಳೆಲ್ಲ ಉಕ್ಕಿರೋದು, ರಾಜಕಾಲುವೆ ಉಕ್ಕಿರೋದು ತಪ್ಪುತ್ತೆ, ಮನೆಗಳ ನೀರು ಸ್ಟೋರ್ ಆಗುತ್ತೆ. ಆಮೇಲೆ ಇದ್ರದ್ದು ಒಂದು ಮನೆಗೆ ನಾವು ಮಾಡಬೇಕಾದ್ರೆ ಒಂದು ಯೂನಿಟ್ ಕಾಸ್ಟ್ ಎಷ್ಟಾಗುತ್ತೆ? ಮಿನಿಮಮ್ 15,000-20,000 ಆಗುತ್ತೆ. ಅಂದ್ರೆ ಏನಕ್ಕೆ ಮನೆ ಮಗಡೆ ಹಾಕಿರೋ ಪೈಪ್ಗಳು ಅವೆಲ್ಲ ಪೈಪ್ ಹೆಂಗಿದ್ರು ನೀವು ಮಳೆ ನೀರು ಹೋಗಕ್ಕೆ ಕೆಳಗಡೆ ಒಂದು ಪೈಪ್ ಹೊಡಿರ್ತೀರ, ಅದ್ ಕಟ್ ಮಾಡಿ ಗೋಡೆ ಫಿಕ್ಸ್ ಮಾಡ್ತೀವಿ. ಇದನ್ನ ಸಂಪು ಇಲ್ಲ ಬೋರ್ವೆಲ್ ನಿಮ್ಗೆ ಎಲ್ಲಿ ನಿಯರ್ ಬೇಕು ಅಲ್ಲಿ ಗೋಡೆ ಫಿಕ್ಸ್ ಮಾಡ್ಕೊಂಡು ಅದನ್ನ ಟೀ ಯೂಸ್ ಮಾಡ್ಕೊಂಡು ಚಾನಲ್ ತರ ಮಾಡ್ಕೊಂಡು ಇಲ್ಲಿ ಇನ್ಲೆಟ್ ಕನೆಕ್ಟ್ ಮಾಡಿದ್ರೆ ಮುಗೀತು. ಪೈಪ್ ತುಂಬಾ ಕಮ್ಮಿನೇ ಸಾಗುತ್ತೆ, ಅವರೇಜ್ ಒಂದು 20,000 ಹೇಳಿರ್ತೀವಿ, ಇನ್ನೂ ಕಮ್ಮಿನೇ ಆಗುತ್ತೆ ಅದು ಕಾಸ್ಟ್. 20,000 ಒಂದು ಖರ್ಚಾಗುತ್ತೆ ಫುಲ್ ಇನ್ಸ್ಟಾಲೇಷನ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ 10 ವರ್ಷ ವ್ಯಾರಂಟಿ ಇರುತ್ತೆ. 10 ವರ್ಷದಲ್ಲಿ ಏನೇ ಆದ್ರೂ ರಿಪ್ಲೇಸ್ಮೆಂಟ್ ಪೀಸ್ ಟು ಪೀಸ್ ನಾವೇ ಮಾಡ್ಕೊಡ್ತೀವಿ. ಓಕೆ 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 ಓಕೆ. ಈಗ ಅದನ್ನ ಬಿಟ್ಟರೆ ಇನ್ನೇನ್ ಲಾಭ ಆಗ್ಬೋದು ನಮ್ಮ ನಗರ? ಫ್ಲಡ್ ಆಗ್ತಾ ಇರುತ್ತಲ್ಲ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಓಕೆ, ಈಗ ನೀರೆಲ್ಲಿ ಹೋಗಲ್ಲ ಅನ್ಬಿಟ್ಟು ಫ್ಲಡ್ ಆಗಿ ನೀರು ರೋಡಲ್ಲಿ ಹೋಗ್ತಾ ಇರುತ್ತೆ, ಮನೆಗಳಿಗೆ ತುಂಬಿಕೊಳ್ಳುತ್ತೆ. ಅತಿ ಶುದ್ಧವಾದಂತ ನೀರು, ಮಳೆ ನೀರು ಅತಿ ಶುದ್ಧವಾದಂತ ನೀರು, ಹೌದಲ್ಲ? ನಮ್ಗೆಲ್ಲ ತಿಳಿದಂಗೆ ಭಗೀರಥ ಸಾಹಸನ ಬಗ್ಗೆ ಇತಿಹಾಸದಲ್ಲೆಲ್ಲ ಓದಿದೀವಿ. ನೀರಿನ ಗಂಗೆ ಮಾತೆಯನ್ನ ಭೂಮಿಗೆ ತರ್ಬೇಕಂದ್ರೆ ಭಗೀರಥ ಮಹರ್ಷಿಗಳು ತಪಸ್ ಮಾಡಿ ಭಾರಿ ಶ್ರಮ ಪಟ್ಟು ನೀರು ತಂದ್ರು. ಏನಕ್ಕೋಸ್ಕರ ತಂದ್ರು? ಅವರು ಅವರ ಪೂರ್ವಿಕರಿಗೆ ಮೋಕ್ಷ ದೊರೆಯಬೇಕಾಗಿತ್ತು. ಆ ಗಂಗಾ ಮಾತೆ ನೀರು ಅವರ ಒಂದು ಸುಟ್ಟು ಬೂದಿ ಆಗಿರೋದ್ರ ಮೇಲೆ ಹರಿದ್ರೆ ಅವ್ರಿಗೆ ಮೋಕ್ಷ ಸಿಗ್ತದೆ ಅಂತ ಅದಕ್ಕೋಸ್ಕರ ಪ್ರಯತ್ನ ಪಟ್ರು. ನಾವು ನಗರಸಭೆ ಅಧ್ಯಕ್ಷರು, ಸದಸ್ಯರು, ನಾವು ಎಲ್ಲಾದ್ರೂ ಏನಕ್ಕೋಸ್ಕರ ಭಗೀರಥ ಪ್ರಯತ್ನ ಪಡ್ತಾ ಇದ್ದೀವಿ? ನಮ್ಮ ನಗರಸಭೆಯ ಜನರಿಗೆ, ಪ್ರೆಸೆಂಟ್ ಜನ ಮತ್ತೆ ಮುಂದಿನ ಪೀಳಿಗೆಯ ಜನ, ಅವ್ರಿಗೆ ಕುಡಿಯೋದಕ್ಕೆ ನೀರನ್ನ ಸಂರಕ್ಷಣೆ ಮಾಡಬೇಕು. ಪ್ರಕೃತಿ ಸಂಪತ್ತು ನಾವೀಗ ಹುಟ್ಟಿದೀವಿ, ನಾವು ಮಾತ್ರ ಬಳಸ್ಕೊಂಡ್ಬಿಟ್ಟು ಸತ್ತೋಗ್ಬಿಡೋದಲ್ಲ. ನಮ್ಮ ಮುಂದಿನ ಪೀಳಿಗೆ ಜನಕ್ಕೆ ಈ ನೆಲ, ಜಲ, ಗಾಳಿಯನ್ನ ಶುಭ್ರವಾಗಿ ಬಿಟ್ಟು ಹೋಗುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಸೊ ಆ ನಿಟ್ಟಿನಿಂದ ಈ ಮಳೆ ನೀರಿನ ಕುಯ್ಲನ್ನ ಸರ್ಕಾರ ಈಗ ಆಲ್ರೆಡಿ ಪರ್ಚೇಸ್ ಇದೆ, ಎಲ್ಲರಿಗೂ ಪರ್ಚೇಸ್ ಇದೆ. 5ನೇ ಕ್ಲಾಸ್ ಬುಕ್ ಓದಿದ್ರು ಸಹ ಮಳೆ ಕೊಯ್ಲಿನ ನೀರಿನ ಬಗ್ಗೆ ಇದೆ. ಎಲ್ಲ ಜವಾಬ್ದಾರಿಯುತ ನಾಗರಿಕರು ಮಳೆ ಕೊಯ್ಲಿನ ಪದ್ಧತಿಯನ್ನು ಅಳವಡಿಸ್ಕೊಳ್ಳೇಬೇಕು. ಯಾರಿಗೆ ಆಲ್ರೆಡಿ ಮನೆ ಕಟ್ಟಿರೋರು ಇರ್ಬೋದು, ಈ ಹೊಸ್ದಾಗಿ ಕಟ್ತಾ ಇರೋರು ಇರ್ಬೋದು. ನಾವು ಈಗ ಆಲ್ರೆಡಿ ಯೋಜನಾ ಪ್ರಾಧಿಕಾರಕ್ಕೆ ಪತ್ರಗಳನ್ನ ಬರ್ದಿದ್ದೀವಿ. ನಾವು ಏನು ನಿಮ್ಮ ಮನೆಗಳಲ್ಲಿ ಮಳೆ ನೀರಿನ ಕೊಯ್ಲು ಅಳವಡಿಸಿಕೊಳ್ಳದೇ ಇದ್ದರೆ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬೇಡಿ ಅಂತ ಈಗ ಆಲ್ರೆಡಿ ನಿಮ್ಗೆಲ್ಲ ಮಂದಾಟ ಆಗಿದೆ. 2 ಮನೆ ಕಟ್ಟಿದ್ದೀರಿ, ಅವ್ರು ಮಾಡ್ಕೊಳ್ಳೇಬೇಕು. ಜಾಗ ಇರಲಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆಗಡೆ ಆ ಮೂರಿ ಪಕ್ಕದಲ್ಲಾದ್ರೂ ಮಾಡಿ. ಟೋಟಲ್ ಆಗಿ ಅಂತರ್ಜಲ ಹಿಂಗಾಗೋದಕ್ಕೆ ನೀರು ಬಿಡಿ, ಎಲ್ಲೋ ಬಿದ್ದಂತ ನೀರು ಹರ್ಕೊಂಡು ಹೋಗೋದಕ್ಕೆ ಬಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ಅದರಲ್ಲಿ ರೈನ್ ವಾಟರ್ ಹಾರ್ವೆಸ್ಟ್ ಸಿಸ್ಟಮ್ದು ಒಂದು ಯೂನಿಟ್ ಇದೆ. ಆ ಯೂನಿಟ್ನ ಅದು ಪ್ರತಿ ಸಾರ್ವಜನಿಕರಿಗೂ ಅಲ್ಲಿ ಡಿಸ್ಪ್ಲೇ ಇಟ್ಟಾಗ ಅದ್ರ ರೇಟು ಸಹ ಮಾಹಿತಿ ಎಲ್ಲ ತಿಳಿಸ್ಕೊಡ್ತಾರೆ. ಒಂದು ಮನೆಗೆ ಒಂದು 25,000 ರೂಪಾಯಿ ಖರ್ಚು ಬರುತ್ತೆ. ಈಗ ನೆಲಮಂಗಲದಲ್ಲಿ ನೀರಿಲ್ಲ, ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅಂತರ್ಜಲದ ಮೇಲೆ. ಈಗಾಗಲೇ ಮಳೆ ಬರ್ತಿಲ್ಲ, ಬರಗಾಲ ಬರ್ತಾರ ಆಗಿದೆ. ಇದನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಕಮಿಷನರ್ ಹೇಳ್ದಂಗೆ ಎಲ್ಲ ನೀರನ್ನ ಈ ನಾವು ನಗರಸಭೆಯಿಂದ ಕೊಟ್ಟಿರೋ ನೀರನ್ನ ನಾವು ಕಟ್ ಮಾಡೋಕ್ಕೆ ಕ್ರಮ ವಹಿಸ್ತೀವಿ. ಆದ್ದರಿಂದ 25,000 ರೂಪಾಯಿನ ಅದು ಯೂನಿಟ್ ಅಳವಡಿಸ್ಕೊಂಡು ನೀರನ್ನ ಉಳಿಸ್ಬೇಕು, ಇದು ಅಂತರ್ಜಲನ ಸಹ ಕಾಪಾಡಬೇಕು. ಈಗೇನಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮನೆ ಕಟ್ತಾರೆ, ಮನೆಗೆ ನೀರಿಲ್ಲ ಅಂದರೆ ಹೆಂಗಿರ್ತಾರೆ? ಸೊ ಅದರಿಂದ ಈಗ ಅಂತರ್ಜಲ ಅಂತ ನಮ್ಮ ನೆಲಮಂಗಲದಲ್ಲಿ 1200 ಅಡಿವರೆಗೂ ಹೋಗಿದೆ. ಈಗ ಮನೆಗೆ ವಾಸ ಮಾಡೋಕ್ಕೆ ನೀರು ಕಂಪಲ್ಸರಿ, ಬೇಸಿಕ್ ನೀಡು. ಅದರಿಂದ 25,000 ಅದು ಮಕ ನೋಡಿದರೆ ಅವರು ಮನೆಯಲ್ಲಿ ಅಳವಡಿಸ್ಕೊಂಡ್ರೆ ಮಳೆ ಮೋಲ್ಡಿಂದ ಟೆರೇಸಿಂದ ಬರೋ ನೀರನ್ನ ಇವರು ಯೂನಿಟ್ ಪೈಪ್ಗೆ ಅಳವಡಿಸ್ಕೊಂಡು ಸಂಪಿಗೆ ಅಥವಾ ಬೋರ್ವೆಲ್ ಬಿಟ್ಕೊಬೋದು. ಇದರಲ್ಲಿ ಫಿಲ್ಟ್ರ್ ಇದೆ, ಕಸ ಒಂದು ಕಡೆಗೆ ಹೋಗುತ್ತೆ, ಶುದ್ಧವಾಗಿ ನೀರು ಒಂದು ಕಡೆ ಸಂಪಿಗೆ ಹೋಗುತ್ತೆ, ಬೋರ್ವೆಲ್ಗೆ ಹೋಗುತ್ತೆ. ಸೊ ಇದರಲ್ಲಿ ಏನು ಅವರು ಕಸನ ಕ್ಲೀನ್ ಮಾಡಬೇಕು, ಅವ್ರು ಏನು ಮಾಡಬೇಕು ಅಂತಿಲ್ಲ, ಮಿಷಿನಲ್ಲೇ ಫಿಲ್ಟ್ರ್ ಇದೆ. ಕಸ ಒಂದು ಕಡೆ ಹೋಗುತ್ತೆ, ಶುದ್ಧವಾದ ನೀರು ಒಂದು ಕಡೆ ಹೋಗಿ ಸಂಪಿಗೆ ಹೋಗುತ್ತೆ.